ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಟೇಟ್ ನ್ಯೂಸ್ ಡಾಟ್ ಲೈವ್. ನಾನು ಹರ್ಷಿತಾ. ಜಿ ಕನ್ನಡದ ಮಹಾನಟಿಯ ಮಾಜಿ ಸ್ಪರ್ಧಿಯಾದಂತಹ ಆರಾಧನಾ ಭಟ್ ಅವರಿದ್ದಾರೆ. ಸೊ ಹಲವಾರು ಸಿನಿಮಾಗಳನ್ನ ಕೂಡ ಮಾಡ್ತಾ ಇದ್ದಾರೆ. ಸೊ ಇವರಿಗೆ ಫಸ್ಟಿಗೆ ಆಲ್ ದ ಬೆಸ್ಟ್ ಅಂತಾನೆ ಹೇಳ್ತಾ, ಜೊತೆಗೆ ಹಾಯ್ ಹಲೋ ಹೇಗಿದ್ದೀರಾ? ಹಲೋ ಆರಾಮ, ನೀವ್ ಹೇಗಿದ್ದೀರಾ? ಆಕ್ಚುಲಿ ಮಾಜಿ ಅಂತ ಕೇಳಿದಾಗ ಇವಾಗ ಒಂದ್ ಸ್ವಲ್ಪ ಅಯ್ಯೋ ಮಾಜಿ ಅಲ್ವಾ ಅಂತ ಚುಚ್ಚುತ್ತೆ ಸ್ವಲ್ಪ. ಬಟ್ ಯಾ ಐಮ್ ಸೂಪರ್ ಫೈನ್. ನೀವ್ ಹೇಗಿದ್ದೀರಾ? ನಾನು ಸಖತ್ತಾಗಿದ್ದೀನಿ. ಸೊ ಫಸ್ಟಿಗೆ ನಿಮಗೆ ಆಲ್ ದ ವೆರಿ ಬೆಸ್ಟ್ ಅಂಡ್ ಕಂಗ್ರ್ಯಾಚುಲೇಷನ್ಸ್. ಸೊ ಇವತ್ತು ನಿಮ್ಮ ಸಿನಿಮಾದ ಡೇಟ್ ಲಾಂಚ್ ಆಗಿದೆ, ಅಮರ್ಥ ಅಂತ. ಹೇಗೆ ಅನಿಸ್ತಾ ಇದೆ? ತುಂಬಾನೇ ಖುಷಿ ಆಗ್ತಾ ಇದೆ. ಯಾಕೆಂತಂದ್ರೆ ಈ ಸಿನಿಮಾ ಎಷ್ಟೋ ವರ್ಷದಿಂದ ಶೂಟಿಂಗ್ ಆಗಿ ನಾವು ಅಂದ್ರೆ ಎಷ್ಟೊಂದ್ರೆ 2 years ಆಯ್ತು ಶೂಟ್ ಆಗಿ. ಕಾಯ್ತಾ ಇದ್ವಿ ಯಾವಾಗ ರಿಲೀಸ್ ಆಗುತ್ತೆ ಅಂತ. ಫೈನಲಿ ಇವತ್ತು ಆಲ್ ಆಫ್ ಎ ಸಡನ್ ಡೇಟ್ ಅನೌನ್ಸ್ ಮಾಡಿಬಿಟ್ಟಿದ್ದಾರೆ, September 18 ಅಂತ. ನನ್ಗಂತೂ ಓಕೆ ನೆಕ್ಸ್ಟ್ ಮಂತೆ. ಸೊ ತುಂಬಾನೇ ಕ್ಯೂರಿಯಾಸಿಟಿ ಹಾಗೆ ತುಂಬಾ ನರ್ವಸ್ ಹಾಗೆ ಎಲ್ಲ ಮಿಕ್ಸ್ ಆಗಿ ತುಂಬಾನೇ ಖುಷಿ ಆಗ್ತಾ ಇದೆ. ಬಟ್ ಅದ್ರ ಜೊತೆಗೆ ಇನ್ನೊಂದು ಖುಷಿ ಏನಪ್ಪಾ ಅಂತಂದ್ರೆ ಇಷ್ಟು ಪರಿಶ್ರಮ ಆಗಿರ್ಲಿ, ಎಲ್ಲರ ಒಂದು ಎಫರ್ಟ್ಸ್ ಆಗಿರ್ಲಿ, ಅದಕ್ಕೆ ಫೈನಲ್ ಒಂದು ಔಟ್ಪುಟ್ ಅಥವಾ ಒಂದು ಪ್ರತಿಫಲ ಅಥವಾ ರಿಸಲ್ಟ್ ಸಿಗುವಂತ ಟೈಮ್ ಇದು. ಹಾಗಾಗಿ ಫಿಂಗರ್ ಕ್ರಾಸ್ ಅಂಡ್ ವೇಟಿಂಗ್. ಇದು ನಿಮ್ಮ ಮಹಾನಟಿಯ ಮೊದಲೇ ಶೂಟಿಂಗ್ ಆಗಿದ್ದು ಅಂತ ಹೇಳಿದ್ರೆ, ಯಾವ ರೀತಿಯಾಗಿ ಸೆಲೆಕ್ಟ್ ಆದ್ರಿ ಅಂಡ್ ಪ್ರಿಪ್ರೇಷನ್ಸ್ ಯಾವ ರೀತಿಯಾಗಿತ್ತು ಅಂತ? ಆಕ್ಚುಲಿ ಅದೇ ಇದು ಮಹಾನಟಿ ನಾನು ಹೋಗೋಕ್ಕಿಂತ ಮುಂಚೆ ಅಂದ್ರೆ ನಾನು ಅವಾಗ ಸ್ಟಡಿ ಮಾಡ್ತಾ ಇದ್ದೆ. ಅದೇ ಕ್ಯಾರೆಕ್ಟರ್ಗೆ ಆಡಿಷನ್ ತರಾನೇ ಇತ್ತು. ಅಂದ್ರೆ ಮೇಘನಾ ರಾಜ್ ಅವರ ಒಂದು ಯಂಗರ್ ವರ್ಷನ್. ಬಟ್ ಹಾಫ್ ಆಫ್ ದ ಸಿನಿಮಾ ಮಕ್ಳು ಸ್ಟೋರಿ ಹೋಗುತ್ತೆ, ಅದಾದ್ಮೇಲೆ ಅಡಲ್ಟ್ ಅಂದ್ರೆ ದೊಡ್ಡವ್ರದ್ದು, ಅವರೇ ದೊಡ್ಡವರಾದ್ಮೇಲೆ ಹೆಂಗ್ ಹೋಗುತ್ತೆ ಆ ತರ ಅಂತ ಇತ್ತು. ನನ್ಗೆ ತುಂಬಾ ಖುಷಿ ಆಯ್ತು. ಬಿಕಾಸ್ ನಾನು ಸುಮಾರು ಬೇರೆ ಬೇರೆ ಭಾಷೆ ಸಿನಿಮಾಗಳಲ್ಲಾಗ್ಲಿ ಅಥವಾ ನಮ್ಮ ಭಾಷೆ ಸಿನಿಮಾಗಳಲ್ಲಾಗ್ಲಿ ಈ ತರ ಡಿಫ್ರೆಂಟ್ ಆಗಿರೋ ಒಂಥರ ವೆರೈಟೀಸ್ ತರ್ತಾರಲ್ವಾ, ಅದೇ ತರ ಇದೊಂಥರ ಯಾವ ತರ ಅಂದ್ರೆ ಮಕ್ಕಳು ಆ ಒಂದು ಬಾಂಡಿಂಗ್, ಅದೇ ಬಾಂಡಿಂಗ್ ದೊಡ್ಡವರಾದ್ಮೇಲೆ ಹೇಗಿರುತ್ತೆ ಅಂತ ಒಂದು ಸಿನಿಮಾ. ಸೊ ನನಗೆ ಗೊತ್ತಾಯ್ತು ನಾನು ಮೇಘನಾ ರಾಜ್ ಅವರ ಯಂಗರ್ ವರ್ಷನ್ ಪ್ಲೇ ಮಾಡ್ತಾ ಇದ್ದೀನಿ ಅಂತ. ಸೊ ದೇ ವೇರ್ ಲುಕಿಂಗ್ ಫಾರ್ ಸಮ್ ಅದೇ ಫೇಶಿಯಲ್ ಫೀಚರ್ಸ್ ಕ್ವಾಲಿಟೀಸ್ ಸೇಮ್ ಇರಬೇಕು, ಪ್ಲಸ್ ಅದಿಲ್ಲ ಅಂದ್ರೆ ಅಟ್ಲೀಸ್ಟ್ ಅವ್ರ ತರ ಆದ್ರೂ ಸ್ವಲ್ಪ ಆಕ್ಟಿಂಗ್ ಆದ್ರೂ ಮಾಡಬೇಕು ಅಂತ. ಬಟ್ ಅದೇ ಖುಷಿ ಆಯ್ತು. ಮ್ಯಾಮ್ ಅವರ ನೋಡ್ಕೊಂಡೇ ಬೆಳೆದಿರೋದು, ಅವರ ಸಿನಿಮಾಗಳಾಗಿರ್ಲಿ ಅಥವಾ ಅವರ ಒಂದು ಪ್ರತಿಯೊಂದು ವರ್ಕ್ ಆಗಿರ್ಲಿ, ಬಿಗ್ ಫ್ಯಾನ್ ಅಂತಾನೆ ಹೇಳ್ಬೋದು ಅವ್ರಿಗೆ. ಸೊ ಅವರ ಒಂದು ಯಂಗರ್ ವರ್ಷನ್ ಜೂನಿಯರ್ ಆ ಒಂದು ಕ್ಯಾರೆಕ್ಟರ್ ಏನು ನನಗೆ ಪ್ಲೇ ಮಾಡೋಕ್ಕೆ ಸಿಕ್ತು, ನಂಗೆ ತುಂಬಾನೇ ಖುಷಿ ಆಯ್ತು. ಆನ್ ಸ್ಕ್ರೀನ್ ಅಲ್ಲಿ ನೋಡ್ಬೇಕು ಹೇಗ್ ಬಂದಿದೆ ಅಂತ. ಗೊತ್ತಿಲ್ಲ ಆ ಪಾತ್ರಕ್ಕೆ ನ್ಯಾಯ ಒದಗಿಸಿದೀನೋ ಇಲ್ವಾ ಅಂತ. ನೀವ್ ಹೇಳಿ ನೋಡಿ ಅದನ್ನ ನನಗೆ ತಿಳಿಸ್ಬೇಕು ಅಂತ ಹೇಳ್ತೀನಿ. ಇನ್ನು ನಿಮ್ಮ ಆಕ್ಟಿಂಗ್ ಅಂತ ಬಂದ್ರೆ ತುಂಬಾ ಚೆನ್ನಾಗಿ ಮಾಡುವಂತ ಮುದ್ದಾಗಿ ಮಾಡುವಂತಹ ಕ್ವೀನ್ ಅಂತಾನೆ ಹೇಳ್ಬೋದು. ಬಿಕಾಸ್ ಆ ಸೀಸನ್ ಅಲ್ಲಿ ನಿಮ್ಮ ಬೆಸ್ಟ್ ಫ್ರೆಂಡ್ ಪ್ರಿಯಾಂಕಾ ಅವರು ಹಾಗೆ ನೀವು ತುಂಬಾ ಕುಚಿಕು. ಸೊ ನಿಮ್ಮ ಪ್ರಿಯಾಂಕಾ ಅವ್ರ ಬಗ್ಗೆ ಹೇಳೋದಾದ್ರೆ, ಈಗ ಸಿನಿಮಾ ಕೂಡ ಮಾಡಿದ್ರು, ತುಂಬಾ ಸ್ಟೋರೀಸ್ ಗಳನ್ನ ಹಾಕ್ತಾ ಇದ್ರಿ, ಖುಷಿ ಪಟ್ಟಿದ್ದೀರಾ. ಸೊ ನಿಮ್ಮ ಪ್ರಿಯಾಂಕಾ ಆಚಾರ್ಯ ಅವ್ರ ಬಗ್ಗೆ ಹೇಳೋದಾದ್ರೆ? ಅವ್ರು ಕೇಳ್ತೀರಾ ನೀವು ನನ್ನ ಬಗ್ಗೆ ಯಾವತ್ತಾದ್ರು? ಕೇಳ್ತೀರಾ? ಓಕೆ. ಏನ್ ಗೊತ್ತಾ, ನಮಗೂ ಒಂದು ಆಸೆ ಇದೆ. ಅಂದ್ರೆ ಏನಂದ್ರೆ ಇಬ್ರು ಒಂದೇ ಆರ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರೋದ್ರಿಂದ ಅಥವಾ ಒಂದೇ ಫೀಲ್ಡ್ ಅಲ್ಲಿ ಇರೋದ್ರಿಂದ ಅವರು ಒಳ್ಳೊಳ್ಳೆ ಸಿನಿಮಾ ಮಾಡಬೇಕು, ನಮಗೂ ಒಳ್ಳೊಳ್ಳೆ ಸಿನಿಮಾ ಮಾಡಬೇಕು ಅಂತ. ನಮ್ಮಲ್ಲಿ ಕಾಂಪಿಟೇಷನ್ ಇದೆ, ಇಲ್ಲ ಅಂತ ನಾನು ಹೇಳಲ್ಲ. ಬಟ್ ಅದಕ್ಕಿಂತ ಮೀರಿದ ಒಂದು ಬ್ಯೂಟಿಫುಲ್ ಫ್ರೆಂಡ್ಶಿಪ್ ಇದೆ, ಆ ಒಂದು ಬಾಂಡಿಂಗ್ ಇದೆ ನಮ್ಮಲ್ಲಿ. ಅದು ನನಗೆ ತುಂಬಾ ಖುಷಿ ಆಗುತ್ತೆ. ಅವ್ರ ಸಿನಿಮಾ ಅಂತ ಬಂದಾಗ ನಮ್ಮೆಲ್ಲ ಮಾನಟಿಗೆ ಮತ್ತೆ ಬರ್ತೀವಿ, ಒಂದಾಗ್ತೀವಿ, ನೋಡ್ತೀವಿ, ಸಪೋರ್ಟ್ ಮಾಡ್ತೀವಿ. ಈಗ ನನ್ನ ಸಿನಿಮಾ ಅಂತ ಬಂದಾಗ ನಮ್ಮ ಟೀಮ್ ಬರುತ್ತೆ, ಸಪೋರ್ಟ್ ಮಾಡುತ್ತೆ. ಅದೇ ಅಲ್ವಾ ಒಂದು ಬ್ಯೂಟಿಫುಲ್ ಫ್ರೆಂಡ್ಶಿಪ್. ಅದು ಈ ಎಲ್ಲ ಕಾಂಪಿಟೇಷನ್ಗಿಂತ ಮೀರಿ ಇದೆ. ಹಾಗಾಗಿ ನನಗೆ ತುಂಬಾನೇ ಖುಷಿ ಆಗುತ್ತೆ. ಅವ್ರದ್ದು ನಂದು ಹೇಳ್ಬೇಕು ಅಂತಂದ್ರೆ ಆನ್ ಸ್ಕ್ರೀನ್ ಅಲ್ಲಿ ಕಂಪ್ಲೀಟ್ ಡಿಫ್ರೆಂಟ್ ಇದ್ರೆ, ಆಫ್ ಸ್ಕ್ರೀನ್ ಅಲ್ಲಿ ನಾವು ನಮ್ದೇ ತರ್ಲೆ, ನಮ್ದೇ ತಮಾಷೆ, ನಮ್ದೇ ಒಂದು ಲೋಕದಲ್ಲಿ ಇರ್ತೀವಿ. ಆ ಫನ್ ಇನ್ನೂ ನೆಕ್ಸ್ಟ್ ಲೆವೆಲ್ ಬೇರೆ ಇರುತ್ತೆ. ಬಿಕಾಸ್ ಹೇಗೆ ಕೆಲಸ ಅಂತ ಬಂದಾಗ ಕೆಲಸ, ಫನ್ ಅಂತ ಬಂದಾಗ ಫನ್ ಇರ್ಬೇಕಲ್ಲ. ಹಾಗಾಗಿ ಸೊ ಒಂಥರ ಅದೊಂಥರ ನಮ್ಮ ಬಾಂಡಿಂಗ್ ಒಂಥರ ಚೆನ್ನಾಗಿದೆ. ಸಿನಿಮಾ ಅಂತ ಬಂದಾಗ ಸಿನಿಮಾ ಮಾಡಿದಾಗ ಅವ್ರು ನನಗೆ ಎಷ್ಟು ಸಜೆಸ್ಟ್ ಮಾಡ್ತಾರೆ, ಈ ಸಿನಿಮಾ ಟ್ರೈ ಮಾಡು, ಹೋಗು, ಈ ತರ ಟ್ರೈ ಮಾಡು. ಇವಾಗ ಒಂದು ಪ್ರೋಗ್ರಾಮ್ ಇದೆ ಅಂತ ಅಂದಾಗ ಯಾವ ಕಾಸ್ಟ್ಯೂಮ್ ಹಾಕ್ಲಿ ಅಂದಾಗ ಅವ್ರಿಗೆ ನಾನು ಸಜೆಷನ್ ಕೇಳ್ತೀನಿ, ಹೋಗಿ ಟ್ರೈ ಮಾಡು, ಗೋ ಗಿವ್ ಯೋರ್ ಬೆಸ್ಟ್ ಅಂತ ಅವ್ರು ಹೇಳ್ತಾರೆ. ಸೊ ನಾವು ಹೇಳ್ತೀವಿ, ಲೈಕ್ ನಮ್ದೊಂದು ಗ್ರೂಪೇ ಇದೆ, ಚೆನ್ನಾಗಿತ್ತು, ಚೆನ್ನಾಗಿ ಕಾಣಿಸ್ತಿದ್ರಿ ನೀವು ಅಂತ ಕಾಂಪ್ಲಿಮೆಂಟ್ ಆಗಿದೆ ಅಂದ್ರೆ ಒಬ್ರನ್ನೊಬ್ರು ಸಪೋರ್ಟ್ ಮಾಡೋದು, ಒಬ್ರನ್ನೊಬ್ರು ಇನ್ನು ಮೇಲೆ ತರಕ್ಕೆ ನಾವೇ ಒಂದು ಒಳ್ಳೆ ಪ್ರಯತ್ನ ಮಾಡ್ತಾ ಇರೋ ತರ. ಹೆಣ್ಮಕ್ಳು ಅಂತ ಹೇಳಿದ್ರೆ ಬರೀ ಜಡೆ ಸೇರಿದ್ರೆ ಜಗಳ ಅಂತ ಹೇಳ್ತಾರೆ, ಬಟ್ ಆ ತರ ಇಲ್ಲ ಅಂತ ಆರಾಧನಾ ಅವರು ಹೇಳ್ತಾ ಇದ್ದಾರೆ. ಇನ್ನೊಂದು ನಿಮಗೆ ಒಂದು ಸಣ್ಣ ಟಾಸ್ಕ್ ಕೊಡ್ತೀನಿ, ರೆಡಿನಾ? ಆಕ್ಟಿಂಗ್ ಇಂದ ಟಾಸ್ಕ್. ಈಗ ನಿಮ್ಮ ಸಿನಿಮಾದ ಹೆಸರು ಅಮರ್ಥ. ಸೊ ಅಮರ್ಥ ಸಿನಿಮಾ ನೋಡೋಕೆ ನೀವು ಬರ್ಲೇಬೇಕು ಅನ್ನೋ ಡೈಲಾಗು, ಅದನ್ನ ಒಂದು 4 ಎಮೋಷನ್ಸ್ ಹೇಳ್ತೀನಿ, ಆ ಎಮೋಷನ್ಸ್ ಅಲ್ಲಿ ಮಾಡ್ಬೇಕು. ಏನ್ ಡೈಲಾಗ್ ಏನ್ ಹೇಳಿ? ಅಮರ್ಥ ಸಿನಿಮಾನ ನೀವು ನೋಡಕ್ಕೆ ಬರ್ಲೇಬೇಕು. ಇದು ಶಾಂತದಲ್ಲಿ ಹೇಳಿದ್ರಿ. ಓಕೆ, ಶಾಂತ ಅಲ್ಲ, ಆರಾಧನಾಗಿ ಹೇಳಿದ್ರಾ? ಓಕೆ ಸೂಪರ್. ಈಗ ಅದನ್ನ ಸಿಟ್ಟಲ್ಲಿ ಹೇಳಿ.
ಅಯ್ಯೋ ಪ್ರೀತಿಯಿಂದ ಕರೆದ್ರೇನೆ ಸಿನಿಮಾಗ್ ಜನ ಬರಲ್ಲ, ಇನ್ನು ಸಿಟ್ಟಲ್ಲೇ ಹೇಳಿದ್ರೆ ಯಾಕೆ ನಮ್ ಸಿನಿಮಾ ರಿಲೀಸ್ ಆಗ್ತಿದ್ದು ನೆಕ್ಸ್ಟ್ ಮಂತ್ ಜನ ನೋಡ್ಬೇಕು, ಸಪೋರ್ಟ್ ಮಾಡ್ಬೇಕು. ಓಕೆ, ತುಂಬಾ ಸಿಟ್ಟ ಅಥವಾ ಸ್ವಲ್ಪ ಸಿಟ್ಟ? ನನಗೆ ಪಾಪ ನಾನು ತುಂಬಾ ಸಿಟ್ ಮಾಡ್ಕೊಳ್ಳಲ್ಲ, ಪ್ರೇಕ್ಷಕರು ಅಭಿಮಾನಿಗಳು. ಇದು ಆಕ್ಟಿಂಗ್ ಅಷ್ಟೇ ವೀಕ್ಷಕರೇ, ಇದು ಆಕ್ಟಿಂಗ್ ಅಷ್ಟೇ. ಅವ್ರ ಆಕ್ಟಿಂಗ್ ಸ್ಕಿಲ್ಸ್ ಇಲ್ಲೂ ಕೂಡ ಅವ್ರದ್ದು ಚಮಕ್ ತೋರಿಸ್ತಾರೆ ನೋಡಿ. ಓಕೆ, ಯಾ ಏನ್ ಹೇಳ್ಬೇಕು ಹೇಳಿ? ಅಮರ್ತ ಸಿನಿಮಾ ನೋಡಕ್ಕೆ ಬರ್ಲೇಬೇಕು, ಅಮರ್ತ ಸಿನಿಮಾ ನೋಡಕ್ಕೆ ಬರ್ಲೇಬೇಕು ಅಷ್ಟೇ, ಅಷ್ಟೇ. ಬರ್ಬೇಕಂದ್ರೆ ಬರ್ಬೇಕು. ಸೂಪರ್. ಈಗ ಒಂದು ಲವ್ಲಿ ಗರ್ಲ್ ಆಗಿ ಹೇಳೋದಾದ್ರೆ, ಓಕೆ, ಏನ್ ಗೊತ್ತಾ, ಅಮರ್ತ ಸಿನಿಮಾ ನೆಕ್ಸ್ಟ್ ಮಂತ್ ಸೆಪ್ಟೆಂಬರ್ 18th ರಿಲೀಸ್ ಆಗ್ತಿದೆ. ಬರ್ತೀರಾ ಅಲ್ವಾ? ಬನ್ನಿ ಪ್ಲೀಸ್. ಕ್ಯೂಟ್. ಹತ್ಕೊಂಡ್ ಹೇಳೋದಾದ್ರೆ, ಓಕೆ, ಅಯ್ಯೋ ಓಕೆ, ನಮ್ಮ ಅಮರ್ತ ಸಿನಿಮಾ ರಿಲೀಸ್ ಆಗ್ತಾ ಇದೆ, ಪ್ಲೀಸ್ ಎಲ್ಲರೂ ಬನ್ನಿ, ಮಿಸ್ ಮಾಡದೆ ಬನ್ನಿ ಪ್ಲೀಸ್. ಅಳು ಬರ್ತಾ ಇಲ್ಲ, ಆದ್ರೂ ಅಳಿಸ್ತಾ ಇದ್ದಾರೆ, ಖುಷಿಯಾಗಿದ್ದೀನಿ ನಾನು. ಭಯ. ಅಮರ್ತ ಸಿನಿಮಾ ನೆಕ್ಸ್ಟ್ ಮಂತ್ ರಿಲೀಸ್ ಆಗ್ತಾ ಇದೆ, ಪ್ಲೀಸ್ ಬನ್ನಿ. ನೋಡ್ತೀರಲ್ಲ? ನೀರ್ ಬೇಕಾ? ಪ್ಲೀಸ್ ನೋಡಿ, ಮಿಸ್ ಮಾಡ್ಕೋಬೇಡಿ. ಓಕೆ, ಯಾ ಸೂಪರ್. ಲಾಸ್ಟ್ ಫ್ಲರ್ಟ್. ಓಕೆ, ಏನ್ ಗೊತ್ತಾ, ಅಮರ್ತ ಸಿನಿಮಾ ನೆಕ್ಸ್ಟ್ ಮಂತ್ ರಿಲೀಸ್ ಆಗ್ತಾ ಇದೆ ಅಂತೆ, ಸೆಪ್ಟೆಂಬರ್ 18th ಬರ್ತೀರಾ ಅಲ್ವಾ? ಮಿಸ್ ಮಾಡಲ್ಲ ತಾನೆ? ಬನ್ನಿ ಪ್ಲೀಸ್ ಪ್ಲೀಸ್. ಓಕೆ, ಸೂಪರ್. ಎಷ್ಟು ಮುದ್ದಾಗಿ ಆಕ್ಟಿಂಗ್ ತೋರಿಸಿದ್ರು ನೋಡಿ. ಇನ್ನು ಮಾಡ್ಸೋಣ ಅಂತಿದ್ದೆ, ಮತ್ತೆ ಜಾಸ್ತಿ ಬೇಡ ಪ್ಲೀಸ್. ನಾನು ಆಫ್ ಸ್ಕ್ರೀನ್ ಅಲ್ಲ, ಅಷ್ಟ್ ಮಾಡಲ್ಲ, ಬರಲ್ಲ ನನ್ಗೆ ಫುಲ್ ಪಾಪ. ಆದ್ರೂ ಇವ್ರೇನೋ ಮಾಡಿದ್ರೆ ತಪ್ಪಾಗಿದೆ, ದಯವಿಟ್ಟು ಕ್ಷಮಿಸಿ. ಇಲ್ಲ ಇಲ್ಲ, ಚೆನ್ನಾಗಿ ಮಾಡಿದ್ರಿ. ಸೊ ಇದೇ ರೀತಿಯಾಗಿ ಇನ್ನಷ್ಟು ಇವರಿಗೆ ಅವಕಾಶಗಳು ಬರಬೇಕು ಅಂತ ನಾನು ಕೇಳ್ಕೊಂತೀನಿ, ನೀವು ಕೂಡ ಕೇಳ್ಕೊಳ್ಳಿ. ಯಾಕಂದ್ರೆ ಅಷ್ಟು ಟ್ಯಾಲೆಂಟೆಡ್ ಇರುವಂತ ಹುಡುಗಿ. ಸೊ ನಿಮಗೆ ಆಲ್ ದ ವೆರಿ ಬೆಸ್ಟ್. ಎಸ್, ಎಲ್ಲ ವೀಕ್ಷಕರಿಗೂ ಕೂಡ ಪ್ರೇಕ್ಷಕರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಇದೇ ತರ ಎಲ್ಲ ಕಲಾವಿದರನ್ನ ಸಪೋರ್ಟ್ ಮಾಡಿ ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಧನ್ಯವಾದ. ಸೂಪರ್. ಎಷ್ಟು ಜೋಶಾಗಿ ಮಾತಾಡ್ತಾರೆ ನೋಡಿ ಅಲ್ವಾ? ಸಖತ್ತಾಗಿ ಜೋಶಾಗಿ ಮಾತಾಡ್ತಾರೆ. ಎಸ್, ಇದಾಗಿತ್ತು ಇವತ್ತಿನ ವಿಶೇಷ. ಇದೇ ರೀತಿಯಾಗಿ ನೋಡ್ತಾ ಇರಿ ಸ್ಟೇಟ್ ನ್ಯೂಸ್ .live. ಕ್ಯಾಮ್ರಾ ಪರ್ಸನ್ ವೆಂಕಟೇಶ್ ಜೊತೆ ಹರ್ಷಿತಾ. State News .live